ಈರುಳ್ಳಿ ಏನಾಗಿದೆ ಅಣ್ಣ ಇಲ್ಲಿ? ಮಳೆ ಬಂದು ಹ್ಞೂ ಹೌದಣ್ಣ. ಎಷ್ಟು ಎಕರೆ ಅಣ್ಣ? ಎಷ್ಟು ಎಕರೆ ಇದೆ ಇದು? ಟೋಟಲ್ 4 ಎಕರೆ ಐತಿ. ಹ್ಞೂ 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 2 ಎಕರೆ ಇದ್ರಿ ರುದ್ರಪ್ಪನ ಸರ್ಲಿ ವೀರಭದ್ರಪ್ಪನ ಸರ್ಲಿ 2 ಎಕರೆ ಹ್ಞೂ ಮೈಸೂರು ಸರ್. ಹಾಂ ಓಕೆ ಓಕೆ. ಈಗ ನಿನ್ನೆ ಮೊನ್ನೆ ಮಳೆ ಆಗಿರೋದ್ರಿಂದ ವಾರ ಆಯ್ತು ರೀ ಕಂಟಿನ್ಯೂ ಮಳೆ. ಹಾಂ 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 ಬಿತ್ತಿದ್ದೀವಿ, ಎಲ್ಲ ಸೆಡ್ ಹಾಕಿದ್ದೀವಿ, ಹ್ಞೂ ಹ್ಞೂ ಎಲ್ಲ ಮಾಡಿದ್ದೀವಿ, ಹ್ಞೂ ಹ್ಞೂ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಹ್ಞೂ ಹ್ಞೂ ಕಟಿಂಗ್ ಮಾಡಿ ಎಲ್ಲ ಇದಾಗಿ ಹ್ಞೂ ಇದಾಗ್ಬಿಟ್ಟು. ಇವಾಗ ಭಾಳ ನೀವು ಕಂಗಾಲಾಗಿದ್ದೀರಿ ಹಂಗಾರೆ ಕಳ್ಕೊಂಡು, ಈರುಳ್ಳಿನ ಕಳ್ಕೊಂಡು. ಹ್ಞೂ ರೀ. ಹ್ಞೂ ಕಳೆದ ವರ್ಷ ಏನು ಮಾಡಿದಿರಿ, ಬೆಳೆದಿದ್ರಿ? ಹೋದ ವರ್ಷ ಮೆಣಸಿನ ಹ್ಞೂ ಹ್ಞೂ ಎಲ್ಲ ತುಂಬ ಲಾಭನ ಪಡ್ಕೊಂಡಿದ್ರಿ. ಈ ವರ್ಷ ನಿಮಗೆ ಭಾಳ ತುಂಬ ನಷ್ಟನೇ ಆಗಿಬಿಡತ್ತೆ. ಹಾಂ ಪೂರ್ತಿ ನಷ್ಟ ಆಗ್ಬಿಟ್ಟತ್ರಿ. ಯಾರನ್ನ ಅಧಿಕಾರಿಗಳು ಭೇಟಿ ಮಾಡಿದ್ರಾ? ಯಾರೂ ಮಾಡಿಲ್ಲ ರೀ, ಇನ್ನು ಬಂದೇ ಇಲ್ಲ ರೀ. ಹಾಂ 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 ನಂತರ ನೀವು ನಿಮ್ಮ ಮತ್ತು ಅಳಲು ಏನಾಗಿದೆ ಈಗ? ಅಳಲು ಏನಂದರೆ ನೀವು ಏನು ಮಾಡಬೇಕು ಹೆಂಗೆ ಅನ್ಕೊಂಡ್ರಿ? 1,20,000 ರೂಪಾಯಿ ಖರ್ಚು ಮಾಡೀವಿ ರೀ ಎಕ್ರಿಗೆ. ಹಾಂ ಕಟಿಂಗ್ ಬಂತು, ಎಲ್ಲ ಸತುವು ಮದ್ದು ಎಣ್ಣೆ ಬಂತು. ಹ್ಞೂ ಇದು ಅಪ್ಪಟ 1 ರೂಪಾಯಿ ಬಂದೇ ಇಲ್ಲ ರೀ. ಹ್ಞೂ 3/4% ಎಲ್ಲ ಮಳೆಗೆ ಹೋಗ್ಬಿಟ್ಟತ್ರಿ. ಹ್ಞೂ 300 ರೂಪಾಯಿ ಕ್ವಿಂಟಲ್. ಹ್ಞೂ ಹ್ಞೂ ಕಂಪ್ಲೀಟ್. ಇವಾಗೇನು ಇದಕ್ಕೆ ಮಾರುಕಟ್ಟೆಗೆ ಕೂಡ ಹೋಗಂಗಿಲ್ಲ ಈರುಳ್ಳಿ? ಹಾಂ ಹಾಂ ಎಲ್ಲ ಗೊಬ್ಬರ ಇದು ಮಡಿಕೆ ಹೊಡೆದು ಬಿಡದ್ರಿ. ಹಾಂ ಹ್ಞೂ 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 1 ವಾರ ಆಯ್ತು ಮಳೆ ಕಳ್ಯಾಕ. ಹಾಂ ಹಾಂ ಅಂದರೆ ಸ್ವಲ್ಪ ಕೂಡ ನಿಮಗೆ ಇಲ್ಲ ಉಪಯೋಗಕ್ಕೆ, ಮನೆ ಉಪಯೋಗ ಕೂಡ ಬರಲ್ಲ ಈಗ. ಹಾಂ ಹಾಂ ಇವಾಗ ಏನು ಹೇಳ್ತೀರಿ ಕೊನೆಯದಾಗಿ? ಏನು ಹೇಳ್ತೀರಿ, ನಷ್ಟ ಪರಿಹಾರ ಒಂದು ಸ್ವಲ್ಪ ಹಾಕಿಕೊಟ್ರೆ ಹ್ಞೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹ್ಞೂ 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 ಸ್ವಲ್ಪ ಇದು ಮಾಡ್ಬೇಕಂತ ಹೇಳ್ತೀವಿ. ಹ್ಞೂ ಹ್ಞೂ ಸೆಡ್ ಕೂಡ ಹಾಕಿದ್ರು ಬಿಟ್ಟತ್ರಿ. ನಿಮ್ಮ ಹೆಸರು? ಪ್ರಕಾಶ್. ಹಾಂ ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಹ್ಞೂ ರುದ್ರಪ್ಪ ರೀ. ಹ್ಞೂ ಹಾಂ ನಿಮ್ಮ ಹೆಸರು? ಲಿಂಗಪ್ಪ ರೀ. ಹಾಂ ಒಟ್ಟು ಸರ್ಕಾರ ನೀವು ಏನಾದರೂ ಪರಿಹಾರ ಕೊಡ್ರಿ ಅಂತ ಕೇಳಕತ್ತೀರಿ ಈಗ? ಹಾಂ